ಅಪಶಕುನ, ಬೆದರು ಬೊಂಬೆ ಇವುಗಳನ್ನು ಇಂಗ್ಲೀಷ್ನಲ್ಲಿ ಹೇಗೆ ಹೇಳುವುದು? ಅಪಶಕುನ, ಬೆದರು ಬೊಂಬೆ ಇವುಗಳನ್ನು ಇಂಗ್ಲೀಷ್ನಲ್ಲಿ ಹೇಗೆ ಹೇಳುವುದು? ಬೆದರು ಬೊಂಬೆ ಅಂದರೆ ಗದ್ದೆಗಳಲ್ಲಿ ಪಕ್ಷಿಗಳನ್ನು ಹೆದರಿಸಲು ನಿಲ್ಲಿಸುವ ಬೊಂಬೆ. ಗದ್ದೆಗಳಲ್ಲಿ ಪಕ್ಷಿಗಳನ್ನು ಹೆದರಿಸಲು ನಿಲ್ಲಿಸುವ ಬೊಂಬೆ. ಇದಕ್ಕೆ ಇಂಗ್ಲೀಷ್ನಲ್ಲಿ ಸ್ಕೇರ್ ಕ್ರೋ ಅಂತಾರೆ. ಸ್ಕೇರ್ ಕ್ರೋ. ಪ್ರತಿಕೃತಿ, ಪುತ್ಥಳಿ, ಪ್ರತಿಭಟನೆಯಲ್ಲಿ ಸುಡುವ ಬೊಂಬೆ ಅಥವಾ ಸತ್ತವರ ನೆನಪಿನ ರೂಪ. ಇದಕ್ಕೆ ಇಂಗ್ಲೀಷ್ನಲ್ಲಿ ಎಫಿಜಿ ಅಂತಾರೆ. ಎಫಿಜಿ, ಪ್ರತಿಕೃತಿ ಅಥವಾ ಪುತ್ಥಳಿ. ನೆರಳು, ಕಣ್ಣಿಗೆ ಕಾಣುವ ಆಕೃತಿ. ಸಿಲೋಯಿಟ್, ನೆರಳು ಅಥವಾ ಕಣ್ಣಿಗೆ ಕಾಣುವ ಆ ಥರ ಭಾಸವಾಗುವ ಆಕೃತಿ ಸಿಲೋಯಿಟ್, ಸಿಲೋಯಿಟ್ ಅಂತಾರೆ. ಡಾಬು, ನಕಲಿ ವಸ್ತು, ಕೃತಕ ಗೊಂಬೆ, ಡಮಿ. ಡಾಬು, ನಕಲಿ ವಸ್ತು ಅಥವಾ ಕೃತಕ ಗೊಂಬೆ, ಡಮಿ. ಬಟ್ಟೆ ಬೊಂಬೆ, ಕೈಗೊಂಬೆ, ಪಪೇಟ್. ಪಪೇಟ್, ಪಪೇಟ್ ಶೋ ಅಂತ ನೋಡಿರ್ಬೋದು ನೀವು, ಗೊಂಬೆ ಆಟ. ಇದಕ್ಕೆ ಪಪೇಟ್ ಶೋ ಅಂತಾರೆ ಇಂಗ್ಲೀಷ್ನಲ್ಲಿ. ಹುಲ್ಲಿನಿಂದ ಮಾಡಿದ ಗೊಂಬೆ, ಸ್ಟ್ರಾ ಮ್ಯಾನ್. ಸ್ಟ್ರಾ ಮ್ಯಾನ್. ನಿಶ್ಚಲ ಆಕೃತಿ ಪ್ರತಿಮೆ, ಸ್ಟ್ಯಾಚ್ಯೂ. ಸ್ಟ್ಯಾಚ್ಯೂ. ಮನೆ ರಕ್ಷಣೆಯ ಬೊಂಬೆ ಅಂದರೆ ದೃಷ್ಟಿ ಆಗದಿರಲು ಹಾಕುವ ಭಯಾನಕ ಮುಖವಾಡ. ಮನೆ ಎದುರಿಗೆ ಹೊಸ ಮನೆ ಕಟ್ಟುವಾಗ ಹಾಕಿರ್ತಾರೆ. ಅದಕ್ಕೆ ಡಿಮನ್ ಮಾಸ್ಕ್ ಅಥವಾ ಗಾರ್ಡಿಯನ್ ಮಾಸ್ಕ್ ಅಂತಾರೆ. ಡಿಮನ್ ಮಾಸ್ಕ್ ಅಥವಾ ಗಾರ್ಡಿಯನ್ ಮಾಸ್ಕ್. ಮೂಢನಂಬಿಕೆ, ಕುರುಡು ನಂಬಿಕೆ, ಸೂಪರ್ಸ್ಟಿಷನ್. ಮೂಢನಂಬಿಕೆ, ಕುರುಡು ನಂಬಿಕೆ ಅಂದರೆ ಸೂಪರ್ಸ್ಟಿಷನ್. ಅಪಶಕುನ, ಕೆಟ್ಟ ಶಕುನ, ಬ್ಯಾಡ್ ಒಮೆನ್. ಬ್ಯಾಡ್ ಒಮೆನ್. ಶುಭ ಶಕುನ, ಒಳ್ಳೆಯ ಸಂಕೇತ, ಗುಡ್ ಒಮೆನ್. ಶುಭ ಶಕುನ, ಒಳ್ಳೆಯ ಸಂಕೇತ, ಗುಡ್ ಒಮೆನ್. ಅಪಶಕುನ ತರುವ ವ್ಯಕ್ತಿ, ದುರಾದೃಷ್ಟ, ಜಿಂಕ್ಸ್ ಅಂತಾರೆ. ಅಪಶಕುನ ತರುವ ವ್ಯಕ್ತಿ, ದುರಾದೃಷ್ಟ ಅಂದರೆ ಅವರನ್ನು ನೋಡಿದ ಕೂಡಲೇ ಏನಾದರೂ ಕೆಟ್ಟದಾಗ್ತದೆ ಅಂತ ಹೇಳಿದರೆ ಪನೋತಿ, ಪನೋತಿ ಹೇಳ್ತಾರೆ. ಇದಕ್ಕೆ ಇಂಗ್ಲೀಷ್ನಲ್ಲಿ ಜಿಂಕ್ಸ್ ಅಂತಾರೆ. ಜಿಂಕ್ಸ್. ಮಂತ್ರತಂತ್ರದ ಪ್ರಭಾವ, ಭ್ರಮೆ, ಸ್ಪೆಲ್ ಬಾಂಡ್. ಮಂತ್ರತಂತ್ರದ ಪ್ರಭಾವ, ಭ್ರಮೆ ಅಂದರೆ ಸ್ಪೆಲ್ ಬಾಂಡ್. ಅತಿಮಾನುಷ ಶಕ್ತಿ, ಕಣ್ಣಿಗೆ ಕಾಣದ ದೈವಿಕ ಅಥವಾ ದೆವ್ವದ ಶಕ್ತಿ. ಸೂಪರ್ ನ್ಯಾಚುರಲ್ ಪವರ್. ಸೂಪರ್ ನ್ಯಾಚುರಲ್ ಪವರ್. ಪರಲೋಕ, ಮರಣಾನಂತರದ ಜೀವನ, ಆಫ್ಟರ್ ಲೈಫ್. ಪರಲೋಕ ಅಂದರೆ ಆಫ್ಟರ್ ಲೈಫ್. ನಿಗೂಢ, ರಹಸ್ಯಮಯ, ಮಿಸ್ಟೀರಿಯಸ್. ಮಿಸ್ಟೀರಿಯಸ್. ಆರನೇ ಇಂದ್ರಿಯ, ಕಣ್ಣಿಗೆ ಕಾಣದ್ದನ್ನು ಗ್ರಹಿಸುವ ಶಕ್ತಿ, ಸಿಕ್ಸ್ತ್ ಸೆನ್ಸ್. ಸಿಕ್ಸ್ತ್ ಸೆನ್ಸ್. ಮಾಂತ್ರಿಕ, ದಂಡ, ಮಾಂತ್ರಿಕ ಕೋಲು. ಮ್ಯಾಜಿಕ್ ವ್ಯಾಂಡ್. ಮ್ಯಾಜಿಕ್ ವ್ಯಾಂಡ್. ನಿಮಗೆ ನನ್ನ ರಿಸರ್ಚ್ ಮತ್ತು ಟೀಚಿಂಗ್ ಇಷ್ಟವಾದಲ್ಲಿ ಫಾಲೋ ಮಾಡಿ ಮತ್ತು ಶೇರ್ ಮಾಡಿ. ಯಾರಿಗಾದರೂ 3 ತಿಂಗಳಲ್ಲಿ ಇಂಗ್ಲೀಷ್ ಕಲಿಬೇಕು, ಇಂಗ್ಲೀಷ್ನಲ್ಲಿ ಕಾನ್ಫಿಡೆನ್ಸ್ ಬೇಕು, ಇಂಗ್ಲೀಷ್ನಲ್ಲಿ ಇದುವರೆಗೆ ಇದ್ದ ಅಂಜಿಕೆ, ಭಯ ಹೋಗಬೇಕು, ನಾವು ಏನು ವಾಕ್ಯ ಮಾಡ್ತೀವೋ ಅದು ಸರಿಯೋ ತಪ್ಪು ಅಂತ ನಮಗೆ ಗೊತ್ತಾಗಬೇಕು, ಆ ಥರ ಏನಾದರೂ ಇದ್ದರೆ ನನ್ನ ಈ ನಂಬರಿಗೆ 9845324260ಗೆ ವಾಟ್ಸಪ್ ಮಾಡಿ. ನಾನು ನಿಮಗಾಗಿ 3 ತಿಂಗಳ ಒಂದು ಕೋರ್ಸ್ ರಚಿಸಿದ್ದೇನೆ. ನನ್ನ ಜೊತೆ ಕಲಿಯಿರಿ ಹೇಳಿ. ದಿನಕ್ಕೆ 15 ನಿಮಿಷದ ವಿಡಿಯೋ ಕೋರ್ಸ್. ಅದನ್ನು ನಾನು ನಿಮ್ಮ ವಾಟ್ಸಪ್ ನಂಬರಿಗೆ ದಿನ ಕಳಿಸ್ತೇನೆ. ಅದರಲ್ಲಿ ನಿಮಗೆ ಮಾಡಲಿಕ್ಕೆ ಏನಿಲ್ಲ, ಪೆನ್ನು ಪುಸ್ತಕ ತಗೊಂಡು ಬರೀಲಿಕ್ಕೆ ಏನಿಲ್ಲ. ನಾನು ಪ್ರತಿ ವಿಷಯವನ್ನು 2 ಸಲ ಹೇಳಿದ್ದೇನೆ ಮತ್ತು ನಿಮಗೆ ಅದನ್ನು ನನ್ನ ಜೊತೆ ರಿಪೀಟ್ ಮಾಡಲಿಕ್ಕೆ ಹೇಳ್ತೇನೆ. ನನ್ನ ಕೋರ್ಸಿನ ಉದ್ದೇಶವೇ ಲಿಸನ್ ಆ್ಯಂಡ್ ಪ್ರಾಕ್ಟೀಸ್. ನಾನು 2 ಸಲ ರಿಪೀಟ್ ಮಾಡಿದ್ದು ನೀವು ಹೇಳ್ತೀರಿ. ಆಮೇಲೆ ನಿಮಗೆ ಸಮಯವಿದ್ದಾಗ ಯಾವಾಗಲೂ ಆ ವಿಡಿಯೋಗಳನ್ನು ನೋಡ್ತಾ ನೋಡ್ತಾ ರಿಪೀಟ್ ಮಾಡ್ತಾ ಮಾಡ್ತಾ ಹೋಗಿ. ಸತತವಾಗಿ 3 ತಿಂಗಳು ಮಾಡಿ. ಹೀಗೆ ನೀವು ಸತತ 3 ತಿಂಗಳು ಮಾಡಿದರೆ ನಿಮಗೆ ಖಂಡಿತವಾಗಿ ಇಂಗ್ಲೀಷ್ ಬರ್ತದೆ. ನೀವು ಏನು ಯೋಚಿಸ್ತೀರೋ ಅದು ಸರಿಯೋ ತಪ್ಪು ಅಂತ ನಿಮಗೆ ಗೊತ್ತಾಗ್ತದೆ. ನಿಮ್ಮಲ್ಲಿದ್ದ ಅಂಜಿಕೆ ಹೋಗ್ತದೆ. ನೀವೆಲ್ಲ ಕಲ್ತವರು. ನಾನು ಮುಂಚೆ 32-33 ವರ್ಷಗಳ ಮುಂಚೆ ಇಂಗ್ಲೀಷ್ ಟೀಚ್ ಮಾಡುವಾಗ ಹೆಚ್ಚಿನ ವಿದ್ಯಾರ್ಥಿಗಳು 3ನೇ ಕ್ಲಾಸ್ 4ನೇ ಕ್ಲಾಸ್ ಹೋದವರೇ. ಅವರಿಗೆ ಜಾಸ್ತಿ ಇಂಗ್ಲೀಷ್ನ ABCD ಬರ್ತಿರಲಿಲ್ಲ ಜಾಸ್ತಿ ಬಿಡಿ. ಬಟ್ ಈಗ ಹಾಗಲ್ಲ. ಈಗ ಹೆಚ್ಚಿನವರು ಗ್ರ್ಯಾಜುಯೇಟ್ಸ್. ಅಟ್ಲೀಸ್ಟ್ PUC SSC ಅಂತೂ ಮಾಡಿಯೇ ಇದ್ದೀರಾ. ನಿಮಗೆ ಇಂಗ್ಲೀಷ್ ಬರ್ತದೆ. ಇಂಗ್ಲೀಷ್ ಬರೋದಿದ್ರೆ ನೀವು ಪಾಸ್ ಇಲ್ಲಿ ಆಗ್ತಿದ್ರಿ. ಪಾಸ್ ಆಗಿದ್ದೀರಿ. ಇಂಗ್ಲೀಷ್ ಅರ್ಥ ಆಗ್ತದೆ. ಇಂಗ್ಲೀಷ್ ಬರೀತೀರಿ, ಇಂಗ್ಲೀಷ್ ಓದ್ತೀರಿ, ಇಂಗ್ಲೀಷಲ್ಲಿ ಪಾಸ್ ಆಗ್ತೀರಿ. ಆಮೇಲೆ ನಿಮಗೆ ಇಂಗ್ಲೀಷ್ ಬರೋದಿಲ್ಲ ಅಂತೀರಾ? ನಿಮಗೆ ಇಂಗ್ಲೀಷ್ ಖಂಡಿತ ಬರ್ತದೆ. ಬಟ್ ಇಷ್ಟೇ ಅಂಜಿಕೆ, ಭಯ ಇದೆ. ನಾನು ಮಾತಾಡಿದ್ದು, ನಾನು ಮಾಡಿದ ವಾಕ್ಯ ಸರಿಯೋ ತಪ್ಪು ಅನ್ನುವ ಅಂಜಿಕೆ, ಭಯ ಇದೆ. ತಪ್ಪಾದರೆ ಜನ ನಗ್ತಾರೆ ಏನೋ ಅನ್ನುವ ಭಯ ಇದೆ. ಆ ಭಯ ನನ್ನ ಈ ಕೋರ್ಸ್ನಿಂದ ಖಂಡಿತ ಹೋಗ್ತದೆ. ನಿಮಗೆ 3 ತಿಂಗಳಲ್ಲಿ ಆತ್ಮವಿಶ್ವಾಸ ಕೊಡ್ತದೆ ಇದು.
ಈ 3 ತಿಂಗಳ ಕೋರ್ಸ್ ಮಾಡಿ ನಾನು ಇದನ್ನು ಎಲ್ಲ ಕವರ್ ಮಾಡಿದ್ದೇನೆ. ನನ್ನ 32 ವರ್ಷಗಳ ಅನುಭವದಿಂದ ಎಲ್ಲ ಕವರ್ ಮಾಡಿದ್ದೇನೆ ಇದರಲ್ಲಿ. ಈ ಕೋರ್ಸ್ ಮಾಡಿದರೆ ನೀವು ಖಂಡಿತವಾಗಿಯೂ ಕಾನ್ಫಿಡೆಂಟ್ ಆಗ್ತೀರಾ. ಇದಕ್ಕೆ ಜಾಸ್ತಿ ಫೀಸ್ ಇಲ್ಲ, ಯಾಕಂದರೆ ಇದು ವಿಡಿಯೋ ಕೋರ್ಸ್, ಬರೀ 599 ರೂಪಾಯಿ. ಇದನ್ನು ನೀವು ನನ್ನ ಈ ನಂಬರಿಗೆ ಫೋನ್ಪೇ, ಗೂಗಲ್ ಪೇ ಮೂಲಕ ಕಳಿಸಿದರೆ, ಯಾವತ್ತು ಕಳಿಸ್ತೀರೋ ಅವತ್ತಿನಿಂದ ಕ್ಲಾಸ್ ಸ್ಟಾರ್ಟ್ ಮಾಡ್ತೇನೆ.